ಜಸ್ಟ್ ಏನಿಲ್ಲ ಗುರು, ಸರ್ವಿಸ್ ಮಾಡಿಸ್ಬೇಕಂದ್ರೆ ಅದು ಹೀರೋ ಆ್ಯಪಲ್ಲೇ ಬುಕ್ ಮಾಡಿಬಿಡ್ಬೋದು. ಸೆಕೆಂಡ್ ಸರ್ವಿಸು, ಸೆಕೆಂಡ್ ಫ್ರೀ. ತುಂಬ ಜನ ಕಂಪ್ಲೇಂಟ್ ಮಾಡ್ತಿದ್ರಲ್ಲ, ಫ್ರಂಟ್ ಫೋರ್ಕಲ್ಲಿ ನೀರೆಲ್ಲ ಸ್ಟೋರ್ ಆಗ್ತಿರುತ್ತೆ ಇಲ್ಲಿ ಅಂತ ಹೇಳ್ತಾ ಇದ್ರಲ್ಲ. ಸೊ ಅದಕ್ಕೆ ಏನು ಮಾಡ್ತೀರಂದರೆ, ನೀವು ಜಸ್ಟು ಲೇಬರ್ದು ಮತ್ತು ಏರ್ ಫಿಲ್ಲಿಂದ ಮಾತ್ರ ಫ್ರೀ ಅಂತಂದರು. ಮತ್ತು ಹಲೋ ನಮಸ್ಕಾರ ಗುರು, ಹೇಗಿದ್ದೀರಾ? ಇನ್ನೊಂದು ವೀಡಿಯೋಗೆ ಸ್ವಾಗತ. ಇವತ್ತೇನಕ್ಕಪ್ಪ ವೀಡಿಯೋ ಮಾಡ್ತಿದ್ದೀನಿ ಅಂದರೆ, ನನ್ನ ಗಾಡಿ ಎಕ್ಸ್ಪಲ್ಸ್ 210ಗೆ ಸೆಕೆಂಡ್ ಸರ್ವಿಸ್ ಮಾಡಿಸೋಣ ಅಂತ. ಇದು ಎಕ್ಸ್ಪಲ್ಸ್ 210ದು ಸರ್ವಿಸ್ ಇಂಟರ್ವಲ್ ಬಂದು ಫಸ್ಟ್ ಸರ್ವಿಸ್ ಆದಮೇಲೆ ಎವ್ರಿ 6000 ಕಿಲೋಮೀಟರು ಇಲ್ಲ 6 ಮಂತ್ಸಿಗೆ ಒಂದು ಸರಿ ಮಾಡಿಸ್ಬೇಕು ಸರ್ವೀಸು. ಸೊ ಆ್ಯಕ್ಚುಲಿ ಗಾಡಿ ನಂದು ಬಂದು ಈಗ 5110 ಕಿಲೋಮೀಟ್ರ್ ಓಡಿದೆ. ಬಟ್ ನಾನು ಈಗಲೇ ಮಾಡಿಸ್ತೀನಿ, ಯಾಕಂದರೆ ಫೆಬ್ 22ಗೆ 6 ಮಂತ್ಸ್ ಆಗುತ್ತೆ. ಸೊ ಅದಕ್ಕೆ ಬಟ್ ಕಿಲೋಮೀಟ್ರ್ ಓಡಿಲ್ಲ, ಬಟ್ ಟೈಮ್ ಆಗಿದೆ. ಅಂದರೆ ನಾನು ಜಾಸ್ತಿ ಟ್ರಾಫಿಕಲ್ಲೆಲ್ಲ ಓಡಿಸ್ತಿರ್ತಾನಲ್ಲ, ಸೊ ಅದಕ್ಕೋಸ್ಕರನೇ ನಾನು ಮಾಡಿಸೋಣ ಅಂತ ಹೋಗ್ತಾಯಿದ್ದೀನಿ ಇವಾಗೇನೆ. ಜಸ್ಟ್ ಏನಿಲ್ಲ ಗುರು, ಸರ್ವಿಸ್ ಮಾಡಿಸ್ಬೇಕಂದ್ರೆ ಅದು ಹೀರೋ ಆ್ಯಪಲ್ಲೇ ಬುಕ್ ಮಾಡಿಬಿಡ್ಬೋದು. ಸೊ ಬುಕ್ ಮಾಡಿ ಶೋರೂಮ್ ಒಂದ್ಸರಿ ಕಾಲ್ ಮಾಡಿ ಕನ್ಫರ್ಮ್ ಮಾಡಿಕೊಂಡ್ರೆ ಆರಾಮಾಗಿ ಸರ್ವಿಸ್ ಮಾಡಿಸೋದು, ನೀವು ಎಲ್ಲಿ ಬೇಕಾದರೂ ಮಾಡಿಸೋದು ಸರ್ವೀಸು. ನಾನು ಬುಕ್ ಮಾಡಿದ್ದು ಚಿತ್ರದುರ್ಗದಲ್ಲಿ, ಯಾಕಂದರೆ ಗಾಡಿನಿಲ್ಲ ತೊಗೊಂಡಿದ್ದು. ಅದಕ್ಕೆ ಬನ್ನಿ ಶೋರೂಮ್ ಹತ್ರ ಹೋಗ್ತಾ ಇದ್ದೀವಿ ಇವಾಗ, ಹೋಗೋಣ. ನಾವು ಗಾಡಿ ಸ್ಮೂತಾಗಿ ರನ್ ಆಗಬೇಕಂದ್ರೆ ಕರೆಕ್ಟಾಗಿ ಸರ್ವಿಸ್ ಮಾಡಿಸ್ಬೇಕು. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇನ್ನೂ ಸರ್ವಿಸ್ ಇಂಟರ್ವಲ್ಗೆ ಇನ್ನೂ ಒಂದು 200-300 ಕಿಲೋಮೀಟ್ರ್ ಇದ್ದಂಗೆ ಮಾಡಿಸಿದ್ರೆ ಇನ್ನೂ ಒಳ್ಳೆಯದೇ. ನಾನು ಹಂಗೆ ಮಾಡಿಸ್ತೀನಿ, ಯಾಕಂದರೆ ನಾನು ಡೈಲಿ ಟ್ರಾಫಿಕಲ್ಲಿ ಅಡ್ಡಾಡ್ಬೇಕು. ಡೈಲಿ ಗೇರ್ ಚೇಂಜ್ ಮಾಡಿ ಇಂಜಿನಿಗೆ ಹೆವಿ ಇದಾಗಿರುತ್ತೆ. ಸೊ ಆಯಿಲ್ ಚೇಂಜ್ ಮಾಡಲೇಬೇಕಾಗುತ್ತೆ, ಅದಕ್ಕೋಸ್ಕರ. ದುರ್ಗದಲ್ಲಿ ಏನಕ್ಕೆ ಮಾಡಿಸ್ತೀನಿ ಅಂದ್ರೆ, ಹೇಳ್ಬೇಕಂದ್ರೆ ಅಲ್ಲಿ ಬೆಂಗಳೂರಲ್ಲೂ ಶೋರೂಮ್ಸ್ ಇದ್ದಾಗ ಅಲ್ಲೇ ಮಾಡಿಸ್ಬೋದಿತ್ತು. ಬಟ್ ಏನಿಲ್ಲ ಅಡ್ವಾಂಟೇಜ್ ಅಂದರೆ ಇಲ್ಲಿ ಅಷ್ಟೊಂದು ವೆಹಿಕಲ್ಸ್ ಇರೋದಿಲ್ಲ, ಅಂದರೆ ವೇಟಿಂಗ್ ಲಿಸ್ಟ್ ಇರೋದಿಲ್ಲ. ಅಂದರೆ ರೆಸ್ಪಾನ್ಸ್ ಕೂಡ ಚೆನ್ನಾಗೇ ಮಾಡ್ತಾರೆ ಶೋರೂಮ್ ಅವರು. ಗಾಡಿ ಕಮ್ಮಿ ಇರೋದ್ರಿಂದ ಚೆನ್ನಾಗೆಲ್ಲ ಬೇಗ ಮಾಡಿಕೊಡ್ತಾರೆ. ಅದಕ್ಕೋಸ್ಕರ ನಾನು ದುರ್ಗದಲ್ಲೇ ಮಾಡಿಸ್ತಿರೋದು. ಹಾಂ ಸರ್ವಿಸು ಏನಿಲ್ಲ ಮಾಡಿ. ಬನ್ನಿ ಗಾಡಿನ ಸರ್ವಿಸಿಗೆ ಟ್ರಯಲ್ ಹೋಗಿ ಬಂದು ಏನೇನು ಪ್ರಾಬ್ಲಮ್ ಅಂತ ಹೇಳ್ತಾರೆ. ಬಟ್ ಆಲ್ಮೋಸ್ಟ್ ಏನು ಪ್ರಾಬ್ಲಮ್ಸ್ ಇಲ್ಲ. ಮೇಲ್ಗಡೆ ಹೋಗೋಣ. ಸೆಕೆಂಡ್ ಸರ್ವಿಸು, ಸೆಕೆಂಡ್ ಫ್ರೀ. ಎಲ್ಲಿಂದ ಬಂದಿದ್ರು ನೀವು? ಗಂಗಾವತಿಯಿಂದ ಸರ್ವಿಸ್ ಮಾಡ್ಸಕ್ಕ? ಅಲ್ಲೆಲ್ಲಿಲ್ವಾ? ಗಾಡಿ ಇಲ್ಲೇ ತಗೊಂಡಿದ್ದ? ಪಾಸಿಂಗ್ ಅಲ್ಲಿಗೆ ಮಾಡಿಕೊಟ್ಟಿದ್ದಾರಲ್ಲ? ಎಷ್ಟನೇ ಸರ್ವಿಸ್ ಇದು? ಎರಡನೇದ? ಓಕೆ. ನೋಡಿ, ಗಂಗಾವತಿಯಿಂದ ಇಲ್ಲಿಗೆ ಬಂದಿದೆ ಸರ್ವಿಸ್ ಮಾಡ್ಸೋಕ್ಕೆ. ಪ್ರೇಮಿಯಾದವರು ಎಲ್ಲ ಕಡೆನೂ ಶೋರೂಮ್ ಮಾಡಬೇಕು ಪಾಪ. ಇಲ್ಲಿ ಎಷ್ಟು ಕಿಲೋಮೀಟರ್ ಆಗುತ್ತೆ ಬ್ರೋ ಇಲ್ಲಿಂದ? 180. ನೋಡಿ, 180 ಕಿಲೋಮೀಟ್ರಿಂದ ಸರ್ವಿಸ್ ಮಾಡ್ಸೋಕೆ ಇಲ್ಲಿವರೆಗೂ ಬರ್ತಿದ್ದಾರೆ. ಮುಗಿಸ್ಕೊಂಡು ಹೋಗ್ತೀರಲ್ಲ ಒಂದೇ ಸರಿ? ಒನ್ ಡೇ ಆಗುತ್ತಲ್ಲ ಬ್ರೋ? ಗಾಡಿ ಏನು ಪ್ರಾಬ್ಲಮ್ ಬಂದಿದೆಯಾ? ಇಲ್ಲಲ್ಲ? ಆಲ್ಮೋಸ್ಟ್ ಎಲ್ಲ ಗಾಡಿಲೂ ಬರ್ತಿದೆ ಬ್ರೋ. ನನ್ನ ಫ್ರೆಂಡ್ ಗಾಡೀಲಿ ಕೂಡ ಬಂದಿತ್ತು, ಆಯಿಲ್ ಲೀಕ್ ಆಗಿತ್ತು. ಇಲ್ಲ, ನನ್ನ ಗಾಡಿ ಪ್ರಾಬ್ಲಮ್ ಅಷ್ಟೊಂದೇನು ಏನಿಲ್ಲ. ಹೇಳ್ಬೇಕಂದ್ರೆ ಅದು ಲೆಫ್ಟ್ ಸೈಡ್ ಫೋರ್ಕಲ್ಲಿ ಒಂದು ನಾಯ್ಸ್ ಬರ್ತಿತ್ತು ಅಷ್ಟೇ. ಅದು ನಾವು ರೆಡಿ ಮಾಡಿದ್ದು ಅಲ್ಲ. 2 hours later. ಗಾಡಿ ಸರ್ವಿಸ್ ಆಗಿದೆ, ಈಗ ಚೈನ್ ಲೂಪ್ ಮಾಡ್ತಿದ್ದಾರೆ ಅಷ್ಟೇ. ಸೊ ಅದು ಮುಗಿದ ಮೇಲೆ ಗಾಡಿ ಕೊಡ್ತಾರೆ. ಬಿಲ್ ಎಷ್ಟಾಯ್ತು ಅಂತ ಅದು ಹೇಳ್ತೀನಿ.
ಗುರು ತುಂಬ ಜನ ಕಂಪ್ಲೇಂಟ್ ಮಾಡ್ತಿದ್ರಲ್ಲ, ಫ್ರಂಟ್ ಫೋರ್ಕಲ್ಲಿ ನೀರೆಲ್ಲ ಸ್ಟೋರ್ ಆಗ್ತಿರುತ್ತೆ ಇಲ್ಲಿ ಅಂತ ಹೇಳ್ತಾ ಇದ್ರಲ್ಲ. ಸೊ ಅದಕ್ಕೆ ಏನು ಮಾಡ್ತೀರಂದರೆ, ನೀವು ಸರ್ವಿಸ್ ಮಾಡಿಸಿದಾಗ ಈ ಥರ ಒಂದು ಏರ್ ಗನ್ ಇರುತ್ತಲ್ಲ, ಅದನ್ನ ಅಲ್ಲಿ ಬಿಡಬೇಕಲ್ಲಿ. ಏರ್ ಬಿಟ್ಟರೆ ಆರಾಮಾಗಿ ಒಳಗಡೆಗೆಲ್ಲ ಬರುತ್ತೆ ನೋಡಿ, ಅವ್ರ ಹತ್ರ ಬಿಡ್ತಾರೆ. ಆ ಥರ ಏರ್ ಬಿಟ್ಬಿಟ್ರೆ ಅದರೊಳಗಡೆ ನೀವು ಏನಾದರೂ ಇದು ನೀರೆಲ್ಲ ಸ್ಟೋರ್ ಆಗಿದ್ರೆ ಎಲ್ಲ ಕರೆಕ್ಟಾಗಿ ರಿಮೂವ್ ಆಗಿಬಿಡುತ್ತೆ. ಗಾಡಿ ಸರ್ವಿಸ್ ಆಗಿದೆ ಫೈನಲಿ. ನಮ್ಮ ಮಲ್ಲೇಶ್ವರ್ ಇದ್ದಾರೆ. ಹೇಳಿ ಬ್ರೋ. ಗಾಡಿ ಸರ್ವಿಸಲ್ಲಿ ಚೆನ್ನಾಗಿದೆ ಬ್ರೋ, ಚೆನ್ನಾಗಿ ಮಾಡಿದ್ದೀರಾ. ಸಿಗೋಣ ಬ್ರೋ ಮತ್ತೆ. ಓಕೆ ನೋಡಿ, ನಿಮಗೆ ಎಮ್ ಜಿ ಪ್ರೀಮಿಯಂ ಸರ್ವಿಸಿಗೆ ಬಂದರೆ ಅಜಯ್ ಅಂತ ಇರ್ತಾರೆ. ಇವ್ರು ಸಖತ್ತಾಗಿ ರೆಸ್ಪಾನ್ಸ್ ಮಾಡ್ತಾರೆ ಗುರು. ಸರ್ವಿಸ್ ಎಲ್ಲ ವಿತಿನ್ 2 ಅವರ್ಸಲ್ಲಿ ಮುಗಿಸ್ಕೊಡ್ತಾರೆ. ಸೊ ನಿಮ್ಗೆ ಏನೇ ಬೇಕಾದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬ್ರೋ. ಥ್ಯಾಂಕ್ಸ್ ಬ್ರೋ, ಸಿಗೋಣ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ರೆಸ್ಪಾನ್ಸ್ ಮಾಡೋದು ಸಖತ್ತಾಗಿ ಮಾಡ್ತಾರೆ. ಗಾಡಿ ಬಗ್ಗೆ ತುಂಬ ನಾಲೆಡ್ಜ್ ಇದೆ ಅವ್ರಿಗೆ. ನೋಡಿ, ತುಂಬ ಜನ ನೀವು ನಿಮ್ಮ ಏರಿಯಾದಲ್ಲಿ ಇಲ್ಲ ನಿಮ್ಮ ಊರುಗಳಲ್ಲಿ ಎಕ್ಸ್ಪಲ್ಸ್ 210 ಸರ್ವಿಸ್ ಮಾಡಿಸ್ಬೇಕು ಅಂದರೆ ಎಮ್ ಜಿ ಪ್ರೀಮಿಯಂ ಶೋರೂಮ್ ಇಲ್ಲ ಅಂದರೆ ದುರ್ಗಕ್ಕೆ ಬನ್ನಿ. ರೆಸ್ಪಾನ್ಸ್ ಮಾತ್ರ ಸಖತ್ತಾಗಿ ಮಾಡ್ತಾರೆ ಗುರು. ನೀವು ಯಾವ ಕಡೆಯಿಂದ ಬಂದರೂ ಕೂಡ ಆ್ಯಪಲ್ಲಿ ಬುಕ್ ಮಾಡಿ, ಇಲ್ಲ ಅವ್ರದ್ದು ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿ ಸರ್ವಿಸ್ ಬುಕ್ ಮಾಡ್ಬೋದು. ಇವರು ಮಲ್ಲೇಶ್ ಅಂತಿದ್ದಾರಲ್ಲ, ಇವರು ತುಂಬ ಒಳ್ಳೆಯವರು ನೋಡಿ. ಎಲ್ಲಾದರೂ ಸಿಗ್ತಾರೆ. ಬಾಯ್ ಬ್ರೋ. ಎಲ್ಲರೂ ಸಖತ್ ರೆಸ್ಪಾನ್ಸ್ ಮಾಡ್ತಾರೆ. ಮತ್ತು ಅವರು ಮತ್ತು ಎಲ್ಲರೂ ಇದ್ದಾರೆ, ಅಜಯ್ ಅಂತಿದ್ದಾರೆ. ಎಲ್ಲರೂ ಸಖತ್ತಾಗಿ ರೆಸ್ಪಾನ್ಸ್ ಮಾಡ್ತಾರೆ ಗುರು ಎಮ್ ಜಿ ಪ್ರೀಮಿಯದಲ್ಲಿ ಮಾತ್ರ. ನಿಮ್ಮ ಗಾಡಿ ಏನು ಎಕ್ಸ್ಪಲ್ಸ್ ರಿಲೇಟೆಡು ಇಲ್ಲ ಹಾರ್ಲಿ ಡೇವಿಡ್ಸನ್ ಏನಾರು ತೊಗೊಬೇಕಂದ್ರೂ ಎಮ್ ಜಿ ಪ್ರೀಮಿಯಾಗೆ ಬನ್ನಿ ಅಷ್ಟೇ. ಬನ್ನಿ, ನನ್ನ ಗಾಡಿದು ಎಷ್ಟಾಗಿದೆ ಸರ್ವಿಸ್ ಅಂತ ಹೇಳೋಣ. ಸೊ ನಂದು ನಾರ್ಮಲ್ ಸರ್ವಿಸ್ ಬಂದು ಜನರಲ್ ಸರ್ವಿಸು. ಜಸ್ಟ್ ಆಯಿಲ್ ಚೇಂಜ್ ಮಾಡಿದ್ದಾರೆ, ಮತ್ತು ಆಯಿಲ್ ಫಿಲ್ಟರ್ ಕ್ಲೀನ್ ಮಾಡಿ ಸೀಲೆಂಟ್ ಹಾಕಿದ್ದಾರೆ, ಮತ್ತು ಕೂಲೆಂಟ್ನ ಟಾಪಪ್ ಮಾಡಿದ್ದಾರೆ. ಹೇಳಿದರು ಕೂಲೆಂಟ್ ಟಾಪಪ್ ಒಂದು. ಸೊ ಅದು ಬಿಟ್ಟರೆ ಚೈನ್ ಲೂಬು, ಏರ್ ಪ್ರೆಷರು ಅಷ್ಟು ವಾಶ್ ಮಾಡಿದ್ದಾರೆ ಗುರು. ಸೊ ಅದಕ್ಕೆ ಬಿಲ್ ಎಷ್ಟಾಯಿತು ಅಂದರೆ ಟೋಟಲ್ ಬಂದು 1724 ಆಗಿದೆ. ಅಂದರೆ ಫಸ್ಟ್ ಫ್ರೀ ಸರ್ವಿಸ್ ಅಂತ ಹೇಳ್ತಾರೆ, ಬಟ್ ಅವ್ರು ಹೇಳಿದ್ದು ಫ್ರೀ ಬಂದು ಜಸ್ಟು ಲೇಬರ್ದು ಮತ್ತು ಏರ್ ಫಿಲ್ಲಿಂದ ಮಾತ್ರ ಫ್ರೀ ಅಂತಂದರು, ಮತ್ತು ಆಯಿಲ್ದು ಅದೆಲ್ಲ ಕೊಡಲೇಬೇಕಂದ್ರು. ಸೊ ಪರವಾಗಿಲ್ಲ, ಆದರೆ ಕ್ವಿಕ್ಕಾಗಿ ರೆಸ್ಪಾನ್ಸ್ ಮಾಡ್ತಾರೆಗಳು. ನಾನು ಬಿಟ್ಟಿದ್ದು ಗಾಡಿ 10:40 ಹಂಗೆ. ಸೊ ನೋಡಿ, ಇವಾಗ ಟೈಮ್ ಬಂದು ತೋರಿಸ್ತೀನಿ. ಇವಾಗ ಟೈಮ್ ನೋಡಿ 12:40. ಮಿನಿಮಮ್ 2 ಅವರ್ಸ್ ತೊಗೊತಾರೆ ಅಷ್ಟೇ ಗುರು. ಎಂಥ ಇದೆ ಇದ್ರೂ ಕೂಡ ಮಿನಿಮಮ್ 2 ಅವರ್ಸಲ್ಲಿ ಗಾಡಿ ಸರ್ವಿಸ್ ಮಾಡಿಕೊಡ್ತಾರೆ. ಸೊ ಇದೇ ನೋಡಿ ಇವತ್ತಿನ ಎಕ್ಸ್ಪಲ್ಸ್ 210 ಸರ್ವಿಸ್ ವ್ಲಾಗ್. ಸೊ ಈಗ ಹೋಗೋಣ ಬನ್ನಿ. ಸೊ ನೋಡಿ, ಇವ್ರು ಗಂಗಾವತಿಯಿಂದ ಬಂದಿದ್ದರು ಸರ್ವಿಸ್ಗೆ. ಸರ್ವಿಸ್ ಆಗಿದೆ ಅಂತ ಹೊರಡ್ತಾರೆ. ಸರಿ ಬ್ರೋ, ಸಿಗೋಣ ಹಂಗಾದರೆ ಮತ್ತೆ. ಓಕೆ ಬ್ರೋ, ಸರಿ ಬ್ರೋ, ಬಾಯ್. ನೋಡಿ, ಅಲ್ಲಿಂದನೂ ಬರ್ತಾರೆ ಸರ್ವಿಸ್ ಮಾಡ್ಸೋಕ್ಕೆ. ಸೊ ಬನ್ನಿ ಹೊರಡೋಣ. ಕ್ವಿಕ್ ರೆಸ್ಪಾನ್ಸ್ ಬೇಕು ಅಂದರೆ ಎಮ್ ಜಿ ಪ್ರೀಮಿಯಾಗಿ ಬನ್ನಿ. ಅದು ಚಿತ್ರದುರ್ಗದಲ್ಲಿ ಮಾತ್ರ, ಬೇರೆ ಕಡೆ ನನಗೆ ಗೊತ್ತಿಲ್ಲ. ಸೊ ಇದೇ ನೋಡಿ ಎಕ್ಸ್ಪಲ್ಸ್ 210 ಸೆಕೆಂಡ್ ಸರ್ವಿಸ್ ವ್ಲಾಗು. ಸೊ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಟಾಟಾ, ಬಾಯ್ ಬಾಯ್.